ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ನ ಶಾಸಕರು ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಬರೋದಿಲ್ಲ ಅಂತ ಹೇಳಿ ಅಲ್ಲೇ ಕೂತ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ 32 ಶಾಸಕರು ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಮಣಿಯುತ್ತಾ ಹಾಗಿದ್ರೆ ಹೈಕಮಾಂಡ್ ಏನ್ ಹೇಳುತ್ತೆ? ಈ ಹಿಂದೆ ಕೂಡ ಇದೇ ವಿಚಾರ ಸಂಬಂಧವಾಗಿ ಚರ್ಚೆಗಳು ಕೂಡ ಆಗಿತ್ತು. ಬೈ ಎಲೆಕ್ಷನ್ ಇತ್ತು, ಒಂದ್ ಸ್ವಲ್ಪ ಅದು ಹಿಂದೆ ಸರಿದಿತ್ತು. ಈಗ ಮತ್ತೆ ಬೈ ಎಲೆಕ್ಷನ್ ಆಯ್ತಲ್ಲ, ಮುನ್ನೆಲೆಗೆ ಬರ್ತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಹಿರಿಯ ಶಾಸಕರು ಮಾಡಿದ್ದಾರೆ. ಸಭೆ ವೇಳೆಯಲ್ಲಿ ಸಹಿ ಸಂಗ್ರಹವನ್ನ ಕೂಡ ಮಾಡಿದ್ದಾರೆ 32 ಕಾಂಗ್ರೆಸ್ನ ಶಾಸಕರು. ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಗೆ ಸಮಯವನ್ನ ಕೂಡ ಕೇಳಿದ್ದಾರೆ. ಖರ್ಗೆಗೆ ಸಹಿ ಸಂಗ್ರಹ ಪತ್ರವನ್ನ ನೀಡಿ ಮನವಿಯನ್ನ ಕೂಡ ಮಾಡಲಿಕ್ಕೆ ತೀರ್ಮಾನವನ್ನ ಈಗಾಗಲೇ ಶಾಸಕರು ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮೀಟಿಂಗ್ ಕೂಡ ಆಯಿತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ನಡೆಸಿದ್ರು. ಸಭೆ ವೇಳೆ ಸಹಿ ಸಂಗ್ರಹವನ್ನ ಕೂಡ ಮಾಡಿಕೊಂಡ್ರು 32 ಕಾಂಗ್ರೆಸ್ನ ಶಾಸಕರು. ಸಂಜೆ ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ಈಗಾಗಲೇ ಸಮಯವನ್ನು ಕೂಡ ಕೇಳಿದ್ದಾರೆ. ಖರ್ಗೆಗೆ ಸಹಿ ಸಂಗ್ರಹ ಪತ್ರವನ್ನು ಕೊಡ್ತಾರೆ. ಮನವಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಅವ್ರದ್ದು ಏನಿದೆ ಮನವಿ ಅದೆಲ್ಲ ಬರೆದಿಟ್ಕೊಂಡು ಎಲ್ಲ ಶಾಸಕರು ಸೈನ್ ಮಾಡಿ ಇಟ್ಟಿದ್ದಾರೆ. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಕೊಂಡ್ರು. ಸಂಜೆ ಟೈಮ್ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರನ್ನು ಭೇಟಿ ಆಗಲಿದ್ದಾರೆ. ಅವರೇನು ಪತ್ರ ರೆಡಿ ಮಾಡ್ಕೊಂಡಿದ್ದಾರೆ ಅಥವಾ ಅವರ ಮನವಿ ಏನಿದೆ ಆ ಮನವಿಯನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಲುಪಿಸಲಿದ್ದಾರೆ. ಜೊತೆಗೆ ಆ ಮೂಲಕವಾಗಿ ಸಾಧ್ಯವಾದರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗಲಿದ್ದಾರೆ. ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಇವರನ್ನು ಕೂಡ ಭೇಟಿ ಆಗುವಂಥ ಸಾಧ್ಯತೆ ಇದೆ. ಫಸ್ಟ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ಗಮನದಲ್ಲಿ ಇರಿಸಿಕೊಂಡು ಆನಂತರವಾಗಿ ಸುರ್ಜೇವಾಲಾ, ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಸುರ್ಜೇವಾಲಾ ಅವರು ಏನು ಭರವಸೆಯನ್ನು ಕೊಟ್ಟಿದ್ರು ಅದನ್ನು ಮತ್ತೊಮ್ಮೆ ನೆನಪು ಮಾಡ್ತಾ ಅವ್ರಿಗೆ ಹಿಂಗೆ ಹೇಳಿದ್ರಿ, 2 ವರ್ಷ ಹೋಗಿ 3 ವರ್ಷ ಆಗಿಬಿಟ್ಟಿದೆ, ನೀವು ಕೊಟ್ಟಂತಹ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಹೇಳಿ ಅದನ್ನು ರಿಮೈಂಡ್ ಮಾಡಲಿಕ್ಕೆ ಅಂತ ಹೇಳಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಆಗುವಂಥ ಸಾಧ್ಯತೆಗಳಿದೆ. ಸಾಧ್ಯವಾದರೆ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗುವಂಥ ಸಾಧ್ಯತೆಗಳಿದೆ. ನೋಡಿ, ಈಗ 3 ವರ್ಷ ಆಗ್ತಾ ಬರ್ತಾ ಇದೆ ಅಧಿಕಾರಕ್ಕೆ ಬಂದು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ್ಲಿಂದ CM DCM ಚರ್ಚೆಗಳಾಯಿತು, ಬೈ ಎಲೆಕ್ಷನ್ ಚುನಾವಣೆ ವಿಚಾರ ಸಂಬಂಧವಾಗಿ ಆಯಿತು. ಜೊತೆಗೆ ಈಗ ಶಾಸಕರೆಲ್ಲರೂ ಕೂಡ ರೀಶಫಲ್ ಆಗಬೇಕು, ನಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಿ ಅನ್ನುವಂಥ ಆಗ್ರಹವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಸಂಬಂಧವಾಗಿ ಮನವಿಯನ್ನು ಸಲ್ಲಿಸಲಿಕ್ಕೆ ಈಗ ಆಲ್ರೆಡಿ ಹಿಂದೆನೇ ಸಲ್ಲಿಸಿದ್ರು, ಬಟ್ ಮತ್ತೊಮ್ಮೆ ಅದನ್ನು ರಿಮೈಂಡ್ ಮಾಡಲಿಕ್ಕೆ ಅಂತ ಹೇಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲಿಕ್ಕೆ ಅಂತ ಹೇಳಿ ದೆಹಲಿಗೆ ಹೋಗಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈಗ ಹೋಗಿರುವಂತಹ ಶಾಸಕರನ್ನ ಗಮನಿಸ್ತಾ ಇದ್ರೆ ಬಹಳಷ್ಟು ಮಂದಿ ಇದರಲ್ಲಿ ಹಿಂದೆ ಮಾಜಿ ಸಚಿವರಾಗಿದ್ದವರು ಕೂಡ ಅದರಲ್ಲಿ ಇದ್ದಾರೆ. ಒಂದು ಜೊತೆಗೆ ಇನ್ನು DCM ಬಣ ಕೂಡ ಇದೆ, ತಟಸ್ಥ ಬಣ ಕೂಡ ಇದೆ, CM ಬಣ ಕೂಡ ಇದೆ. ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಮುಂದೆ ಏನಾದರೂ CM ಜೊತೆಗೆ DCM ಸೀಟ್ಗೂ ಕೂಡ ಕುತ್ತು ಬರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಬರೀ ಇಷ್ಟೇನಾ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು, ಬರೀ ಅಷ್ಟೇ ವಿಚಾರವ? ಅದರ ಹಿಂದೆ ಇನ್ನೂ ಏನಾದರೂ ಕೂಡ ಉದ್ದೇಶಗಳಿದೆಯಾ? ಬರೀ ಇಷ್ಟೇನಾ? ಏನಿದೆ ಮಾಹಿತಿ? ಪ್ರಮುಖವಾಗಿ ಹಿರಿಯ ಶಾಸಕರು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಬಹಳಷ್ಟು ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ 2.5 ವರ್ಷ ಆದ್ರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಆಗಿಲ್ಲ ಅನ್ನೊಂದು ಅಸಮಾಧಾನ ಅವರಲ್ಲಿ ಇರ್ತಕ್ಕಂಥದ್ದು. ಅಸಮಾಧಾನದ ಕಟ್ಟೆ ಅವರು ಹೊಡೆದಿದೆ ಅಂತ ಹೇಳ್ಬೋದು. ಹಾಗಾಗಿಯೇ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ನಿನ್ನೆ ದೆಹಲಿಗೆ ಹೋಗಿ ಅಲ್ಲಿ ಬಿಡು ಬಿಟ್ಟಿದ್ದಾರೆ. ಬೆಳಗ್ಗೆನೂ ಕೂಡ ಬ್ರೇಕ್ಫಾಸ್ಟ್ ಚಿಕನ್ ಮಾಡಿ ಮುಂದೆ ಹೈಕಮಾಂಡ್ ನಾಯಕರನ್ನ ಯಾವ ರೀತಿ ಮನವೊಲಿಕೆ ಮಾಡಬೇಕು ಅನ್ನೊಂದು ನಿಟ್ಟಲ್ಲಿ ಒಂದು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಪ್ರಮುಖವಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಎಲ್ಲಾ ಒಂದು ಹಿರಿಯ ಶಾಸಕರು ಕೂಡ ಸಹಿ ಸಂಗ್ರಹವನ್ನ ಮಾಡಿ ಸಂಪುಟ ಪುನರ್ರಚನೆ ಯಾಕೆ ಮಾಡಬೇಕು ಅನ್ನೋ ಒಂದು ಕೆಲವೊಂದು ವಿವರಣೆಯನ್ನ ನೀಡೋದಕ್ಕೂ ಕೂಡ ಈ ಒಂದು ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಇವತ್ತು ಮಧ್ಯಾಹ್ನ ದೆಹಲಿಗೆ ಹೋಗ್ತಾರೆ. ಸಂಜೆ ಅವರ ಒಂದು ಭೇಟಿಗೂ ಕೂಡ ಅವಕಾಶವನ್ನ ಹಿರಿಯ ಶಾಸಕರು ಕೇಳಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಹಿ ಸಂಗ್ರಹದ ಒಂದು ಪತ್ರವನ್ನ ಆನಂದ, ಸರಿಯಾಗಿ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೇವೆ. ಈಗಾಗಲೇ ಗಮನಿಸ್ತಾ ಇದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿದೆ. ಈಗಾಗಲೇ ತಿಂಡಿಯನ್ನ ಕೂಡ ಸವಿದು ಕಾಫಿ ಟೀಯನ್ನ ಕೂಡ ಕುಡಿದಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಯವನ್ನು ಕೂಡ ಕೇಳಿದ್ದಾರೆ. ಈಗ ಸಂಜೆ ಬಂದು ಮೀಟ್ ಮಾಡ್ತೀವಿ, ನಿಮ್ಮನ್ನೇ ಭೇಟಿ ಆಗಬೇಕು ಅಂತ ಹೇಳಿ ನಾವು ಬೆಂಗಳೂರಿನಿಂದ ಬಂದಿದ್ದೇವೆ, ನಮ್ಮ ಕ್ಷೇತ್ರಗಳಿಂದಾಗಿ ಬಂದಿದ್ದೇವೆ. ನಮ್ಮ ಮನವಿ ಇಷ್ಟೇ, ನೀವು ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು ಅಷ್ಟೇ. ನಾವು CM ಆಗಲಿ DCM ವಿಚಾರವಾಗಲಿ ನಾಯಕತ್ವ ಬದಲಾವಣೆಯ ವಿಚಾರವಾಗಿ ನಾವು ಮಾತನಾಡಲಿಕ್ಕೆ ಬಂದಿಲ್ಲ. ನಾವು ಬಂದಿರೋದಿಷ್ಟೇ, ನೀವು ಕೊಟ್ಟಿದ್ರಿ ಭರವಸೆಯನ್ನು, ಎಸ್ ಸರ್ ರೀಶಫಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಕಂಪ್ಲೀಟ್ ಆಗಿ ಚೇಂಜಸ್ ಆಗುತ್ತೆ, ನಿಮಗೂ ಕೂಡ ಅವಕಾಶವನ್ನು ಕೊಡ್ತೀವಿ, ಅದರಲ್ಲೂ ಕೂಡ ಕಾಂಗ್ರೆಸ್ಗಾಗಿ ಪಕ್ಷಕ್ಕೋಸ್ಕರ ನೀವೆಲ್ಲರೂ ಕೂಡ ದುಡಿತಾ ಇದ್ದೀರಿ, ಎಲ್ರಿಗೂ ಕೂಡ ಆ ಸೇವೆ ಸಂದಾಯವಾಗಬೇಕು, ಎಲ್ರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರಿ. ಸೊ ಆ ಭರವಸೆಯಂತೆ, ಆ ಮಾತಿನಂತೆ ನಮಗೆ
ಸಚಿವ ಸ್ಥಾನವನ್ನ ಕೊಟ್ಟು ಬಿಡಿ. ಯಾಕೆಂದ್ರೆ ನಾವು ಕೂಡ 2-3 ಬಾರಿ ಶಾಸಕರಾಗಿದ್ದೇವೆ. ಶಾಸಕರಾಗಿದ್ದ ಮೇಲೆ ನಮಗೊಂದು ಪ್ರಮೋಷನ್ ಅನ್ನೋದು ಬೇಕಲ್ವಾ? ಸೊ ಆ ಕಾರಣವಾಗಿ ನಮ್ಮನ್ನ ಸಚಿವ ಸ್ಥಾನಕ್ಕೆ ಪರಿಗಣಿಸಿ ಅಥವಾ ನಿಮ್ಮ ಸಚಿವ ಸಂಪುಟಕ್ಕೆ ಸೇರ್ಪಡೆಯನ್ನಾಗಿ ಮಾಡಿಕೊಳ್ಳಿ. ಸೊ ಚೇಂಜಸ್ ಅನ್ನ ಕೂಡ ಮಾಡಿ ಅನ್ನುವಂತಹ ಸಲುವಾಗಿ ನಾವು ಕೂಡ ಪಕ್ಷಕ್ಕೋಸ್ಕರ ದುಡಿತಾ ಇರೋರೆ. ಕ್ಷೇತ್ರದಲ್ಲಿ ಜನ ಕೇಳ್ತಾ ಇರ್ತಾರೆ, ಸಚಿವರಾಗಬೇಕು, ತಮಗೂ ಕೂಡ ಒಂದೊಂದು ಖಾತೆಗಳು ಸಿಗಬೇಕು ಅನ್ನುವಂತಹ ಆಸೆ ಎಲ್ಲರಲ್ಲೂ ಕೂಡ ಆಸೆ ಇದ್ದೇ ಇರುತ್ತೆ. ಅಧಿಕಾರದ ಆಸೆ ಯಾರಿಗೆ ತಾನೇ ಇರೋದಿಲ್ಲ? ಉನ್ನತ ಮಟ್ಟಕ್ಕೆ ಮತ್ತಷ್ಟು ಕೂಡ ಏರ್ತಾ ಹೋಗಬೇಕು, ಮತ್ತಷ್ಟು ಹುದ್ದೆಗಳನ್ನು ಅಲಂಕರಿಸ್ತಾ ಹೋಗಬೇಕು, ಎಲ್ರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ಶಾಸಕರು ಕೂಡ ಈಗಾಗಲೇ ದುಂಬಾಲು ಬಿದ್ದಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಲೇಬೇಕು. ಈ ಬಾರಿ ಭರವಸೆ ಗಿರವಸೆ ಮಾತೇ ಇಲ್ಲ. ಏನೇ ಇದ್ರೂ ಖುದ್ದು ಡೀಲ್ ಮಾಡ್ಕೊಂಡು ಬರ್ತಾ ಇರೋದೆ. ಅಂದರೆ ಮಾತುಕತೆ ಏನು, ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗುವಂಥದ್ದು ಅಥವಾ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರೋದೇ ಅನ್ನುವಂಥ ವಿಶ್ವಾಸದಲ್ಲಿ ಈಗಾಗಲೇ ಶಾಸಕರೆಲ್ಲ ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಏನಾದರೂ ಸಿಎಂ ಮತ್ತು DCM ಅವರ ಸೀಟ್ ಮೇಲೂ ಕೂಡ ಅಥವಾ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಕ್ರಾಂತಿ ಆಗುವಂತಹ ಸಾಧ್ಯತೆಗಳಿದೆಯಾ? ಅವರು ಹೇಳ್ತಾ ಇದ್ದಾರೆ ಈಗ ಏನೂ ಇಲ್ಲ, ನಾಯಕತ್ವ ಬದಲಾವಣೆ ಅಲ್ಲ, ಜಸ್ಟ್ ನಮ್ಮ ವಿಚಾರ ಅಂತ ಹೇಳಿ ಈಗಾಗಲೇ ಮುಂದಿಡ್ತಾ ಇದ್ರೂ ಕೂಡ ಏನಾದರೂ ಚೇಂಜಸ್ ಆಗುತ್ತಾ ಅನ್ನುವಂತಹ ಕುತೂಹಲ ಕೂಡ ಇದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಎಸ್ ಸಂತೋಷ್, ಈಗಾಗಲೇ ಬಹಳಷ್ಟು ಶಾಸಕರು ಅಂದರೆ 32 ಶಾಸಕರು ಈಗಾಗಲೇ ದೆಹಲಿಗೆ ಬಂದಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಯಾವೆಲ್ಲ ನಾಯಕರನ್ನ ಇವತ್ತು ಭೇಟಿ ಆಗಲಿದ್ದಾರೆ? ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಆಗುವಂಥ ಸಾಧ್ಯತೆ ಇದೆಯಾ? ಏನಾದರೂ ಸಮಯವನ್ನು ಕೊಟ್ಟಿದ್ದಾರಾ ಅವರು? ಜೊತೆಗೆ ರಾಜ್ಯದಲ್ಲೂ ಕೂಡ ಈ ಒಂದು ಬದಲಾವಣೆ ಏನಿದೆ, ಈಗ ಬಂದು ಕೂತಿದ್ದಾರಲ್ಲ, ಈಗ ಅಲ್ಲಿ ಬಿಗಿ ಪಟ್ಟನ್ನ ಹಿಡಿತಾ ಇದ್ದಾರಲ್ಲ, ರಾಜ್ಯದಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಆಗುವಂಥ ಸಾಧ್ಯತೆಗಳು ಅಥವಾ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಸಾಧ್ಯತೆಗಳು ಕೂಡ ಇದೆಯಾ? ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಕಾಂಗ್ರೆಸ್ನ ಸುಮಾರು 17 ಜನ ಶಾಸಕರು ಈಗಾಗಲೇ ದೆಹಲಿಗೆ ಬಂದಿರುವಂಥದ್ದು. ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ್ದಾರೆ. ಇವತ್ತು ಸಂಜೆ ಒಳಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗಿ ಈಗಾಗಲೇ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು, ಅದರಲ್ಲೂ ಕೂಡ ನಮಗೆ ಕೆಲವೊಂದಿಷ್ಟು ಅವಕಾಶಗಳನ್ನು ಕೊಡಬೇಕು, ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋಂಥ ಒತ್ತಡವನ್ನು ಹಾಕುವಂಥ ಪ್ರಯತ್ನವನ್ನು ಇದೀಗ ದೆಹಲಿ ಹೈಕಮಾಂಡ್ ಮಟ್ಟದಲ್ಲಿ ಮಾಡುವಂಥ ಪ್ರಯತ್ನವನ್ನು ಈ 17 ಜನ ಶಾಸಕರು ಸಹಿ ಹಾಕುವ ಮುಖಾಂತರವಾಗಿ ಪತ್ರವನ್ನು ಹೈಕಮಾಂಡ್ ಮಟ್ಟಕ್ಕೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಯಾವುದೇ ಹೈಕಮಾಂಡ್ ಮಟ್ಟದ ನಾಯಕರು ಸದ್ಯಕ್ಕೆ ದೆಹಲಿಯಲ್ಲಿಲ್ಲ. ರಾಹುಲ್ ಗಾಂಧಿ ಇಲ್ಲ, ಸೋನಿಯಾ ಗಾಂಧಿ ಇಲ್ಲ, ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಅವರು ಕೂಡ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಅವರು ಕೂಡ ದೆಹಲಿಯಲ್ಲಿಲ್ಲ. ಹಾಗಾಗಿ ಇವರ ಮುಂದಿನ ನಡೆ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ನಮ್ಮ ಜೊತೆ ಮಾತನಾಡೋದಕ್ಕೆ ಕೊಳ್ಳೇಗಾಲ ಶಾಸಕರಾದಂಥ ಕೃಷ್ಣಮೂರ್ತಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗಾಗಲೇ ದೆಹಲಿಗೆ ಆಗಮಿಸಿದ್ರು, ಸುಮಾರು 17 ಜನ ಶಾಸಕರು ಬಂದಿದ್ದೀರಿ. ಸೊ ತಮ್ಮ ಮುಂದಿನ ನಡೆ ಏನು ಅಂತ ಸರ್? ಸರ್, ಈ ವಿಚಾರದಲ್ಲಿ ನಮ್ಮ ಕರ್ನಾಟಕ ಅಧಿವೇಶನ ಪ್ರಾರಂಭವಾಗುವ ಮುನ್ನೂ ಕೂಡ ನಾವು 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಶಾಸಕರಾಗಿದ್ದಂಥವ್ರು ನಾವು ಸಭೆ ಸೇರಿದ್ವಿ. ಆ ಉದ್ದೇಶ ಏನು ಅಂತಂದರೆ 2023ರಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅನೇಕರಿಗೆ ಅವಕಾಶ ಆಗಿ ಮಂತ್ರಿಮಂಡಲದಲ್ಲಿ ಅವರು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ಪಕ್ಷದ ಸರ್ಕಾರದ ಅಭಿವೃದ್ಧಿ ಕಾರ್ಯದಲ್ಲಿ. ಆ ಸಂದರ್ಭದಲ್ಲಿ ಅನೇಕ ಹಿರಿಯ ಶಾಸಕರುಗಳು ಯಾರು ಮಂತ್ರಿ ಆಗದೆ ಹೊರಗುಳಿದಂಥವ್ರು ಇವತ್ತು ನಮ್ಮಲ್ಲಿ ಅವಕಾಶ ನೀವು ಕಲ್ಪಿಸ್ಕೊಡ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ 2.5 ವರ್ಷ ತುಂಬಿದ ನಂತರ ರೀಶಫಲ್ ಆ ಸಂದರ್ಭದಲ್ಲಿ ಇದನ್ನು ಪರಿಗಣಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡಿದ್ರು. ಆ ಭರವಸೆಯನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ನಾವು ಹೊರಟಿದ್ದಿರ್ತಕ್ಕಂಥದ್ದು ಈ ಒಂದು ದೆಹಲಿ ಯಾತ್ರೆ. ಹಿಂದೆನೂ ಕೂಡ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬನ್ನು ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಹೈಕಮಾಂಡ್ ಸಮಾಲೋಚನೆ ಮಾಡಿ ತೀರ್ಮಾನ ಕೈಗೊಳ್ತೇನೆ ರೀಶಫಲ್ ವಿಚಾರದಲ್ಲಿ ಅಂತಕ್ಕಂಥ ಭರವಸೆನ ಅವರು ಕೂಡ ನೀಡಿದರು. ಅದರಂತೆ ಇವತ್ತು ಅನ್ಶೆಡ್ಯೂಲ್ಡ್ ಟೂರ್ ಪ್ರೋಗ್ರಾಮ್ ಇದು. ನಾವು ಯಾರ ಹತ್ರನೂ ಕೂಡ ಅಪಾಯಿಂಟ್ಮೆಂಟ್ ತೊಗೊಂಡಿಲ್ಲ ಆ್ಯಕ್ಚುಲಿ. ಯಾಕಂದರೆ ಸೆಷನ್ ಬರೋ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟಿಗೆ ಕೊಡದೇ ಇರಬಹುದೇನೋ, ಹೋಗೋಣ ಯಾರಿರ್ತಾರನ್ನ ಭೇಟಿ ಮಾಡೋಣ ಅಂಥೇಳಿ ಇಲ್ಲಿ ಬಂದಂಗೆ ಇಲ್ಲಿ ಯಾರೂ ಕೂಡ ಅವರು ಲಭ್ಯ ಇಲ್ಲ. ಆದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬೆಂಗಳೂರಿನಿಂದ ಇವತ್ತು ಮಧ್ಯಾಹ್ನ ಹೊರಟು ಸಂಜೆ ಬರೋರಿದ್ದಾರೆ ಅಂತಕ್ಕಂಥ ಮಾಹಿತಿ ತಿಳ್ಕೊಂಡಿದ್ದೀವಿ. ಅವರನ್ನಾದರೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯದವರಾದ್ದರಿಂದ ಅವ್ರನ್ನ ಭೇಟಿ ಮಾಡಿ ಅವರ ಗಮನವನ್ನು ಸೆಳಿತೀವಿ. ನಂತರ ದಿವಸಗಳಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ವೇಣುಗೋಪಾಲ್ ಅವರು, ರಣಜಿತ್ ಸುರ್ಜೇವಾಲಾ ಅವರು, ಇತರ ರಾಷ್ಟ್ರೀಯ ನಾಯಕರು ಯಾರಿದ್ದಾರೆ ಅವರ ಗಮನವೂ ಕೂಡ ತರೋ ಮುಖಾಂತರ ನಮ್ಮ ಒತ್ತಾಯವನ್ನು ಪ್ರಸ್ತುತಪಡಿಸ್ತೇವೆ. ಸರ್, ಕೃಷ್ಣಮೂರ್ತಿ ಅವರೀಗ ಒಂದು ಗಮನಿಸಬೇಕಾದಂಥ ವಿಚಾರ, ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ದೊಡ್ಡ ಮಟ್ಟದಲ್ಲಾಗ್ತಾ ಇದೆ. ಹೈಕಮಾಂಡ್ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಂಡಿಲ್ಲ ಇದುವರೆಗೂ.
ತಾವು ಮತ್ತೊಂದು ಪರ್ಯಾಯವಾಗಿ ಈಗ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಒತ್ತಡ ಹಾಕ್ತಾ ಇದ್ದೀರಿ. ಸರ್ಕಾರ ಬಂದು ಈಗಾಗಲೇ 2.5 ವರ್ಷ ಕಳೆದು ಹೋಗ್ತಾ ಇದೆ, ಇನ್ನು ಕೆಲವೇ ವರ್ಷಗಳು ಮಾತ್ರ ಬಾಕಿ ಇರುವಂಥದ್ದು. ಒಂದು ಕಡೆ ಮುಖ್ಯಮಂತ್ರಿ ಗಾದಿಯ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಇದೆ, ಇನ್ನು ತಮ್ಮ ಒತ್ತಡವನ್ನು ಕೇಳೋದಕ್ಕೆ ತಮ್ಮ ಪಟ್ಟನ್ನ ಹೈಕಮಾಂಡ್ ಒಂದು ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ವಿಶ್ವಾಸ ಇದೆಯಾ, ನಂಬಿಕೆ ಇದೆಯಾ? ಇಲ್ಲ, ಈಗ ರಿಗಾರ್ಡಿಂಗ್ ಲೀಡರ್ಶಿಪ್ ಇಶ್ಯೂ ಅದು ರಾಷ್ಟ್ರೀಯ ನಾಯಕರ ತೀರ್ಮಾನ. ಈ ಹಿಂದೆ ಕೂಡ ಮಾನ್ಯ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಆಗಬೇಕು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದು ಬಯಸಿದ್ರು, ಅವರು ಉಪಮುಖ್ಯಮಂತ್ರಿ ಆಗಿಯೂ ಕೂಡ ತೀರ್ಮಾನ ಕೈಗೊಂಡಂಥದ್ದು ಹೈಕಮಾಂಡ್. ಇವತ್ತು ಕೂಡ ಲೀಡರ್ಶಿಪ್ ಇಶ್ಯೂ ಬಂದಿರತಕ್ಕಂಥ ವಿಚಾರ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ. ನಮ್ಮದೇನು ಆ ವಿಚಾರದಲ್ಲಿ ಹೈಕಮಾಂಡ್ ಮೀರಿ ನಾವು ನಿಂತ್ಕೊಳ್ಳೋರು ಅಂಥವ್ರಲ್ಲ. ಅವರು ಕೂಡ ಇಬ್ಬರು ಉಪಮುಖ್ಯಮಂತ್ರಿಗಳು ಕೂಡ ಅದೇ ಹೇಳಿರೋದು, ವಿ ವಿಲ್ ಅಬೈಡ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತಕ್ಕಂಥದ್ದು. ಸೊ ನಾವು ಕೂಡ ಇವತ್ತು ಬಂದಿರತಕ್ಕಂಥದ್ದು ಕೂಡ ಹೈಕಮಾಂಡ್ ಡಿಸಿಷನ್ಗೆ ನಾವು ಬದ್ಧರಾಗ್ತೀವಿ. ನಾವು ಯಾರೂ ಇಲ್ಲಿ ಗುಂಪುಗಾರಿಕೆ ಮಾಡೋಕ್ಕೆ ಬಂದಿಲ್ಲ. ಹಾಗಾಗಿ ನಮ್ಮ ಒತ್ತಾಯ ರೀಚಬಲ್ ಆಗಬೇಕು, ಉಳಿದಂಥ ಹಿರಿಯ ಶಾಸಕರಿಗೆ ಅವಕಾಶ ಕೊಡಬೇಕು. ಯಾರನ್ನು ಕೈ ಬಿಡ್ತಾ ಯಾರನ್ನು ತೊಗೊಳ್ತಾ ಅದದ್ದು ಹೈಕಮಾಂಡ್ ತೀರ್ಮಾನ. ನಾವು ಯಾರು ವೈಯಕ್ತಿಕವಾಗಿ ಬಂದು ನಮ್ಮನ್ನು ಮಂತ್ರಿ ಮಾಡಿ ಅಂತ ಕೇಳ್ತಾ ಇಲ್ಲ. ಇನ್ ಜನರಲ್ ಆಗಿ ಬಂದು ಇದನ್ನು ಅವ್ರ ಗಮನಕ್ಕೆ ತರ್ತಾ ಇದ್ದೀವಿ. ಸರ್, ಈಗ ತಾವು ಒಂದು ಒಟ್ಟಾಗಿ ತಂಡವಾಗಿ ದೆಹಲಿಗೆ ಬಂದಿದ್ದೀರಿ. ಕೆಲವೊಂದಿಷ್ಟು ಜನ ಶಾಸಕರು, ಮತ್ತಷ್ಟು ಜನ ಶಾಸಕರು ಕೂಡ ದೆಹಲಿಗೆ ಬರುವಂತಹ ಸಾಧ್ಯತೆಗಳನ್ನು ಹೇಳಲಾಗ್ತಾ ಇದೆ. ಆದರೆ ಎಲ್ಲ ಶಾಸಕರು ಈ ರೀತಿಯಾಗಿ ದೆಹಲಿಯಾಗೆ ದಂಡಯಾತ್ರೆ ಬರ್ತಾ ಇದ್ದೀರಿ. ಕ್ಷೇತ್ರದಲ್ಲಿ ಆಗು ಹೋಗುವಂತಹ ಜನರ ಸಮಸ್ಯೆಗಳು, ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಮಗೆ ಅದ್ರ ಬಗ್ಗೆ ತಾವು ಕೆಲಸವನ್ನು ಮಾಡಬೇಕು, ಯೋಜನೆಗಳನ್ನು ಪೂರ್ಣಗೊಳಿಸಬೇಕು ಅನ್ನೋದ್ರ ಬಗ್ಗೆ ಇನ್ನು ಕೆಲವೇ ಸಮಯಗಳಿಗೆ ಮಾತ್ರ ಬಾಕಿ ಉಳಿದಿರುವಂಥದ್ದು. ಖಂಡಿತ, ಡೆಫಿನೆಟ್ಲಿ ತಾವು ಹೇಳೋದು ಸತ್ಯನೇ. ನಾನು ಅದ್ರ ಬಗ್ಗೆ ಎರಡನೇ ಮಾತು ಆಡೋಲ್ಲ. ನಾವು ನಿರಂತರವಾಗಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಶಾಸಕರು ನಾವು ನಿನ್ನೆ ರಾತ್ರಿ ಬಂದಿದ್ದೀವಿ, ಇವತ್ತು ನಾನು ರಾತ್ರಿ ವಾಪಸ್ ಹೋಗ್ತೀನಿ. ನಾಳೆ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ನಾನು ಆದ್ಯ ಕರ್ತವ್ಯ. ಸೊ ಹಾಗಾಗಿ ವಾಪಸ್ ಹೋಗ್ತಾ ಇದ್ದೀನಿ. ಸೆಷನ್ ಪ್ರಾರಂಭ ಆದಾಗ ಮತ್ತೊಮ್ಮೆ ಇಲ್ಲಿ ಬಂದು ಸೇರಿ ಎಲ್ಲ ನಾಯಕರುಗಳು ಇಲ್ಲಿ ಲಭ್ಯ ಇರ್ತಾರೆ ದೆಹಲಿನಲ್ಲಿ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರ ಗಮನ ಸೆಳೀತಾರೆ. ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ದೆಹಲಿಗೆ ಸಂಜೆ ವೇಳೆಗೆ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಉಳಿದಂತೆ ಬೇರೆ ಯಾವುದಾದ್ರೂ ನಾಯಕರುಗಳನ್ನು ಭೇಟಿಯಾಗೋದಕ್ಕೆ ಸಮಯವನ್ನು ಕೇಳಿದ್ದೀರಾ? ಇದು ನಮ್ಮ ಟೀಮಲ್ಲಿ ಬಂದಿರತಕ್ಕಂಥ ಚೀಫ್ ವಿಪ್ ಪಟ್ಟಣ್ ಅವರೇನು ಹೇಳಿದ್ರೆ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀವಿ. ನಮ್ಮ ಶಾಸಕ ಪಕ್ಷದ ಚೀಫ್ ವಿಪ್ ಆದ್ದರಿಂದ ಈ ಒಂದು ರಾಷ್ಟ್ರೀಯ ನಾಯಕರುಗಳ ಸಂಪರ್ಕ ಮಾಡಿ ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ. ಯಾರ್ಯಾರು ಲಭ್ಯ ಆಗ್ತಾರೋ ಅವ್ರನ್ನ ಇವತ್ತು ಸಂಜೆವರೆಗೂ ಭೇಟಿ ಮಾಡ್ತೀವಿ. ಉಳಿದಂಥವ್ರು ಭಾಳಷ್ಟು ಜನ ಇಲ್ಲಿ ಉಳ್ಕೊಳ್ತಾರೆ. ನಾನಂತೂ ಕೂಡ